ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆ್ಯಂಡ್ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಯಶು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಮಾರುತಿ 800 ಗಾಡಿಗೆ ಡೋರ್ ಫುಟ್ ಸ್ಟೆಪ್ LED ಲೈಟ್ ಹೇಗೆ ಫಿಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಡೋರ್ ಓಪನ್ ಮಾಡಿದ್ರೆ ನಿಮ್ಮ ಮಾರುತಿ 800 ಲೋಗೋ ಬರುತ್ತೆ, ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಲೋಗೋ ನೀವು ಹಾಕ್ಸ್ಕೋಬೋದು. ಸೊ ಈ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ, ಪರ್ಚೇಸ್ ಏನು ಮಾಡಬೇಕು, ಇದನ್ನು ಹೇಗೆ ಫಿಟ್ ಮಾಡಬೇಕು ಅಂದ್ಬಿಟ್ಟು ಅಂತ. ಸೊ ತಡ ಮಾಡೋದು ಬೇಡ, ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಇದೇ ಒಂದು ನಾವು ಡೋರ್ LED ಫುಡ್ ರೆಸ್ಟ್ ಲೈಟ್ನ ನಾವು ತರಿಸಿದ್ದು. ಇದು ಕಸ್ಟಮೈಸ್ ಆಗಿ ನೀವು ಎಲ್ಲ ಕಾರ್ಗೂ ಕೂಡ ತರಿಸ್ಬೋದು. ಸೊ ಅಥವಾ ನಿಮ್ಗೆ ಯಾವ್ದಾರ ಒಂದು ನೇಮ್ ಬೇಕು ಅಂತಂದರೆ ಕೂಡ ಆ ನೇಮ್ ಕೂಡ ನೀವು ಅವ್ರಿಗೆ ಸಜೆಸ್ಟ್ ಮಾಡಿ ಕಳಿಸ್ಬೋದು. ಸೊ ನೋಡಿ, ಈ ಥರ ಒಂದು ಪ್ಯಾಕಲ್ಲಿ ಅವರು ನಿಮಗೆ ಪ್ಯಾಕ್ ಮಾಡಿ ಸೆಂಡ್ ಮಾಡಿಕೊಡ್ತಾರೆ. ಸೊ ಇದು ಓಪನ್ ಮಾಡೋಣ ಬನ್ನಿ ಹೇಗಿರುತ್ತೆ ಅಂತ. ಓಕೆ ನೋಡಿ, ಇದೇ ಒಂದು ಕಸ್ಟಮರ್ಸ್ ಲೈಟ್. ನೋಡಿ, ನಾನು ನನ್ನ ಕಾರ್ಗೆ ಜಾಕಿ ಅಂತ ಕರಿತೀನಲ್ಲ, ಆ ಕಾರಣಕ್ಕೋಸ್ಕರ ಜಾಕಿ ಅಂತ ಒಂದು ನೇಮ್ನಲ್ಲಿ ಇದನ್ನು ತರಿಸ್ಕೊಟ್ಟಿದ್ದೀನಿ. ಸೊ ವೈರಿಂಗ್ ಎಲ್ಲ ಕೂಡ ಅವರೇ ಅಟ್ಯಾಚ್ ಮಾಡಿ ನಿಮಗೆ ಸೆಂಡ್ ಮಾಡಿರ್ತಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಬೆಲೆ ಬಂದು 1200 ರೂಪಾಯಿ ಆಗಿರುತ್ತೆ. ಸೊ ಕೊರಿಯರ್ ಚಾರ್ಜ್ ಅಂತ ಒಂದು 100 ರೂಪಾಯಿ ತೊಗೊತಾರೆ. ಸೊ ಟೋಟಲಿ 1300 ರೂಪಾಯಿಗೆ ಇದು ನಿಮಗೆ ಯಾವ ಥರ ನೇಮ್ ಬೇಕು ಆ ಥರ ನೇಮ್ನ ಅವರು ಮಾಡಿಫೈಡ್ ಮಾಡಿ ಕಳಿಸ್ತಾರೆ. ಇದರಲ್ಲಿ 2 ಥರ ಬರುತ್ತೆ, ಒಂದು ಬ್ಲೂ ಲೈಟ್ ಮತ್ತು ಒಂದು ವೈಟ್ ಲೈಟ್ ಬರುತ್ತೆ. ಸೊ ನಾನು ಆಲ್ರೆಡಿ ಬ್ಲೂ ಲೈಟ್ ಹಾಕ್ಸಿದೆ. ಸೊ ಹಾಗಾಗಿ ಮತ್ತೆ ನಾನು ಇನ್ನೊಂದು ವೈಟ್ ಲೈಟ್ನ ತರಿಸಿದ್ದೀನಿ. ಇದರಲ್ಲಿ ಜಾಕಿ ಅಂತ ಇದೆ. ಇದರಲ್ಲಿ ನಿಮ್ಮ ಕಾರ್ ನೇಮ್ ಕೂಡ ಬರ್ಬೋದು, ಇಲ್ಲಾಂತಂದ್ರೆ ನಿಮ್ಗೆ ಯಾವ್ದಾರ ಸ್ಪೆಸಿಫಿಕ್ ನೇಮ್ ಬೇಕು ಅಂತಂದರೆ ಆ ನೇಮ್ ಕೂಡ ನೀವು ಇದರಲ್ಲಿ ಬರ್ಸ್ಕೋಬೋದಾಗಿರುತ್ತೆ. ಸೊ 3mm ಟೇಪ್ ಹಾಕಿರ್ತಾರೆ. ಇದು ಹೇಗೆ ಫಿಟ್ ಆಗುತ್ತೆ ಇದು ನೋಡಿ, ಇದು ಫ್ರಂಟ್ ಡೋರ್ಗೆ ಗಮನಿಸ್ಬೋದು, ಇದು ಬ್ಯಾಕ್ ಡೋರ್ಗೆ. ಸೊ ನೋಡೋಣ ಇದು ಹೇಗೆ ಫಿಟ್ ಮಾಡ್ಬೋದು ಅಂತ, ಬನ್ನಿ. ಮೊದಲನೇದಾಗಿ ನೀವೇನು ಮಾಡಬೇಕಂತಂದರೆ, ಇಲ್ಲಿ ಒಂದು ಚೂರು ಸಹ ನಿಮಗೆ ಡಸ್ಟ್ ಇಲ್ಲದೆ ಇರೋ ಥರ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ 3mm ಟೇಪಲ್ಲಿ ಇದನ್ನು ಅಂಟಿಸ್ಬೇಕಾಗುತ್ತೆ. ನೋಡಿ, ಇದೇ ಒಂದು LED ನಾವು ಬುಕ್ ಮಾಡಿದ್ದು. ಸೊ ಇದರಲ್ಲಿ ಜಾಕಿ ಅಂತ ನೇಮ್ ಇದೆ. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ನೇಮ್ ಕೂಡ ಹಾಕೋಬೋದು. ಸೊ ಇದ್ರ ಮೇಲೆ ನಾನು ನಿಮಗೆ ಒಂದು ಪ್ಲಾಸ್ಟಿಕ್ ಒಂದು ಲ್ಯಾಮಿನೇಷನ್ ಮಾಡಿಸಿದ್ದೀನಿ. ಯಾಕಂತಂದರೆ ಇದು ನಿಮಗೆ ಡೋರ್ ಏನಾದ್ರು ತೆಗಿಬೇಕಾದ್ರೆ ನೋಡಿ ಈ ಥರ ಒಂದು ನಿಮಗೆ ಸ್ಕ್ರ್ಯಾಚಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ, ಇದ್ರ ಮೇಲೆ ಒಂದು ಲ್ಯಾಮಿನೇಷನ್ ಮಾಡಿಸಿ, ನೀವು ಕೂಡ ಮಾಡಿಸಿದ್ರೆ ತುಂಬ ಬೆಟರ್ ಅಂತ. ಸೊ ಇದು 3mm ಟೇಪ್ ಕೊಟ್ಟಿರ್ತಾರೆ. ಇದ್ರ ಹಿಂದ್ಗಡೆ ಜಸ್ಟ್ ಹೀಗೆ ಅಂಟಿಸೋದು ಅಷ್ಟೇ. ನೋಡಿ, ಒಂದೇ ಲೆವೆಲ್ಗೆ ಬರುತ್ತೆ. ನೋಡ್ತಾ ಇದ್ದೀರಾ, ಇದು ನೀವು ಕನೆಕ್ಷನ್ ಕೊಡಬೇಕಂದ್ರೆ ಈ ಒಂದು ಸ್ವಿಚ್ನ ನೀವು ತೆಗಿಬೇಕು. ಈ ಸ್ವಿಚ್ಚಲ್ಲಿ ಇದೆ ನೋಡಿ ವೈರು, ಇದೆ ಮೇನ್ ವೈರು. ಸೊ ಈ ವೈರ್ಗೆ ಇನ್ನೊಂದು ಗ್ರೌಂಡಿಂಗ್ ವೈರ್ ನೀವು ಕೊಡಬೇಕು. ಸೊ ಈ ವೈರಿಂದ ನಾನು ಕಲೆಕ್ಷನ್ ತೊಗೊಂಡಿದ್ದೀನಿ ನೋಡಿ, ಇಲ್ಲಿಗೆ ನೋಡಿ ಈ ಬ್ಲ್ಯಾಕ್ ವೈರ್ ಬಂದಿದೆ ನೋಡಿ. ಈ ಬ್ಲ್ಯಾಕ್ ವೈರಿಂದ ನಾನು 2 ವೈರ್ ತೊಗೊಂಡಿದ್ದೀನಿ. ಒಂದು ವೈರು ಹಿಂದ್ಗಡೆ ಡೋರ್ಗೆ, ಈ ವೈರು ಈ ಲೈಟ್ಗೆ, ಮತ್ತು ಈ ವೈರಿಂದ ನೀವು ಆ 2 ಡೋರ್ಗೂ ಕೂಡ ಕನೆಕ್ಷನ್ ಕೊಡ್ಬೋದು. ಸೊ ಇದು ಒಂದಿಂದನೇ ಎಲ್ಲನೂ ವರ್ಕ್ ಆಗುತ್ತೆ. ಇಲ್ಲ ನಿಮಗೆ ಅದರಲ್ಲೂ ಬೇಕು ಅಂತಂದರೆ ಡೈರೆಕ್ಟಾಗಿ ಒಂದಿಂದನೇ ಸ್ಪೆಸಿಫಿಕ್ ಆಗಿ ನೀವು ಕೊಡ್ಬೋದು. ಇದೊಂದು ಕನೆಕ್ಷನ್ನು. ಇನ್ನೊಂದು ಮಾರುತಿ 800 ಪ್ರಾಬ್ಲಮ್ ಏನು ಅಂತಂದರೆ, ಹಿಂದೆ ಡೋರ್ಗೆ ಒಂದೊಂದು ಇದು ಸ್ವಿಚ್ ಇರಲ್ಲ. ಸೊ ನನ್ನ ಗಾಡಿಗೆ ಕೂಡ ಸ್ವಿಚ್ ಇರಲಿಲ್ಲ. ನಾನೊಂದು ಹೋಲ್ ಹಾಕ್ಸಿ ಇದಕ್ಕೊಂದು ಸ್ವಿಚ್ ಹಾಕ್ಸಿ ಇಲ್ಲಿಂದ ಒಂದು ವೈರ್ನ ಅಲ್ಲಿಗೆ ಜಾಯಿನ್ ಮಾಡ್ಕೊಂಡಿದ್ದೀನಿ. ಸೊ ಒಂದೇ ಮೇನ್ಗೆ 4 ವೈರ್ನ ಹಾಕೊಬೋದು. ಈ ಸ್ವಿಚ್ಚಿಂದ ನಿಮಗೆ ಎಲ್ಲ ಲೈಟ್ ಡೋರ್ಸ್ ಕೂಡ ನಿಮಗೆ ವರ್ಕ್ ಆಗುತ್ತೆ. ಇವಾಗ 4 ಡೋರ್ದು ಕಲೆಕ್ಷನ್ ಕೊಟ್ಟಿದೆ. ಸೊ ನೀವು ಗಮನಿಸ್ಬೋದು ನೋಡಿ, ಈ ಥರ ಒಂದು ನಿಮಗೆ ಒಂದು ಲುಕ್ಕಲ್ಲಿ ಬರುತ್ತೆ. ಸೊ ಇದ್ರ ಮೇಲೆ ಒಂದು ಪೇಪರ್ ಇದೆ, ನಾನು ಅದನ್ನು ತೆಗೆದಿಲ್ಲ, ಯಾಕಂದರೆ ತೆಗೆದ್ರೆ ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಅಂತ. ಸೊ ಈಗ ನೋಡಿ, ಈ ಕಡೆ ರೈಟ್ ಸೈಡ್ ಡೋರು ಕ್ಲೋಸ್ ಮಾಡಿದ್ರೆ ಬಟನ್ ಲಾಕ್ ಮಾಡಿದ್ರೆ ಲೈಟ್ ಬರಲ್ಲ, ತೆಗೆದ್ರೆ ಲೈಟ್ ಬರುತ್ತೆ. ಈಗ ನೋಡಿ, ಬ್ಯಾಕ್ ಸೈಡ್ ಡೋರು ಈಗ ಪ್ರೆಸ್ ಮಾಡ್ತೀನಿ, ಆಫ್ ಆಗುತ್ತೆ ನೋಡಿ. ಈಗ ತೆಗಿತಾ ಇದ್ದೀನಿ ನೋಡಿ, ಬರುತ್ತೆ. ಪ್ರೆಸ್ ಮಾಡ್ತೀನಿ ನೋಡಿ, ಡೋರ್ ಓಪನ್ ಮಾಡಿದ್ರೆ ಲೈಟ್ ಬರುತ್ತೆ, ಹಾಕಿದ್ರೆ ಕ್ಲೋಸ್ ಆಗುತ್ತೆ. ನೋಡ್ಬೋದು, ನೈಟ್ ಟೈಮ್ ನಿಮಗೆ ಈ ಥರ ಒಂದು ಲುಕ್ಕಲ್ಲಿ ಕಾಣುತ್ತೆ. ಸ್ನೇಹಿತರೆ, ನಿಮ್ಮ ಒಂದು ಮಾರುತಿ 800 ಗಾಡಿಗೆ ಹೇಗೆ ಒಂದು LED ಫುಟ್ ಸ್ಟೆಪ್ನ ಹಾಕೋಬೋದು ಅಂದ್ಬಿಟ್ಟು ಅಂತ. ಸೊ ನಿಮಗೆ ವೈರಿಂಗ್ ಏನಾರು ಗೊತ್ತಾಗಿತ್ತು ಅಂತಂದರೆ ಖಂಡಿತವಾಗ್ಲೂ ಇದನ್ನು ನೀವೇ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹತ್ರ ಯಾವ್ದಾರ ಎಲೆಕ್ಟ್ರಿಷಿಯನ್ ಇದ್ದರೆ ಅಲ್ಲಿ ಹೋಗಿ ನೀವು ವೈರಿಂಗ್ನ ಮಾಡಿಸ್ಕೊಳ್ಳಿ. ಸೊ ಈ ಪ್ರಾಡಕ್ಟ್ ಬಂದು ಡೆಲ್ಲಿಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. 1200 ರೂಪಾಯಿ ತೊಗೊತಾರೆ ವಿತ್ ಕೊರಿಯರ್ ಚಾರ್ಜಸ್ಸು. 3 ದಿವಸದಲ್ಲಿ ನಿಮ್ಮ ಮನೆಗೆ ಬಂದು ಇದು ತಲುಪುತ್ತೆ.
ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.